ಈ ಒಂದು ವಿಡಿಯೋದಲ್ಲಿ ಆಬ್ಸೆಂಟ್ ಕಾರ್ಡಿಯಾಕ್ ಆಕ್ಟಿವಿಟಿ, ನೀವು ಸ್ಕ್ಯಾನಿಂಗ್ ಹೋದಾಗ ಡಾಕ್ಟರ್ಸ್ ನಿಮ್ಗೆ ಸ್ಕ್ಯಾನ್ ಮಾಡ್ಬಿಟ್ಟು ಕಾರ್ಡಿಯಾಕ್ ಆಕ್ಟಿವಿಟಿ ಇಲ್ಲ ಮಗುವಂದು ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಮಿಸ್ಡ್ ಅಬಾರ್ಷನ್ ಅಂತ ಹೇಳ್ಬೋದು, ಅಥವಾ ಬ್ಲೈಟೆಡ್ ಓಮ್, ಅರ್ಲಿ ಪ್ರೆಗ್ನೆನ್ಸಿ ಫೇಲ್ಯೂರ್ ಅಥವಾ ಆನ್ ಎಂಬ್ರಿಯಾನಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸೊ ಇದನ್ನ ಯಾವಾಗ ಹೇಳ್ತೀವಿ, ಕಾರ್ಡಿಯಾಕ್ ಆಕ್ಟಿವಿಟಿ ಇಲ್ಲ ಅಂದ ತಕ್ಷಣ ಎಲ್ಲದಕ್ಕೂ ಭಯ ಪಟ್ಕೋಬೇಕಾ ಅಥವಾ ವೆಯ್ಟ್ ಮಾಡಬಹುದಾ ಏನು ಅನ್ನೋದನ್ನ ನೋಡೋಣ. ಓಕೆನಾ? ಫಸ್ಟ್, ಈಗ ನೀವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇರ್ತೀರಾ. ನಿಮ್ಮ ಪೀರಿಯಡ್ಸ್ ಏನಿದೆ ಅದು ಮಿಸ್ ಆದಂತ 1 ವೀಕ್ ಅಲ್ಲಿ ಅಥವಾ ಅದ್ರೊಳಗಡೆ ನೀವು ಪ್ರೆಗ್ನೆನ್ಸಿ ಪರೀಕ್ಷೆ ಮಾಡ್ಕೊಂಡಾಗ ಪಾಸಿಟಿವ್ ಬರುತ್ತೆ. ಈಗ ನೀವು ಚೆಕಪ್ಗೆ ಹೋದಾಗ ಆಲ್ಮೋಸ್ಟ್ ಒಂದು 5 ವೀಕ್ಸ್ ಇದ್ದೀರಾ ಅಂದಾಗ ಸ್ಕ್ಯಾನ್ ಮಾಡಿ ನೋಡಿದಾಗ ಎಷ್ಟೊಂದು ಜನಕ್ಕೆ ಮಗುವಿಂದು ಹಾರ್ಟ್ ಬೀಟ್ ಬಂದಿರಲ್ಲ. ಯಾಕೆ ಅಂತಂದ್ರೆ ದಿಸ್ ಇಸ್ ಟೂ ಅರ್ಲಿ. ಈ 5 ವೀಕ್ಸ್ ಅಲ್ಲಿ ಜೆಸ್ಟೇಷನಲ್ ಸ್ಯಾಕ್ ಅಂತಂದ್ರೆ ಒಂದು ರೌಂಡ್ ಆಕಾರದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಗರ್ಭಕೋಶದ ಒಳಗಡೆ. ಇದನ್ನ ನಾವು ಒಂದು ಮನೆಗೆ ಕಂಪೇರ್ ಮಾಡ್ಬೋದು. ಅಂದ್ರೆ ಈಗ ಒಂದು ಮನೆಯ ರೀತಿ ಫಾರ್ಮ್ ಆಗುತ್ತೆ, ಅದ್ರ ನೆಕ್ಸ್ಟ್ ಅದ್ರೊಳಗಡೆ ಯೋಗ್ ಸ್ಯಾಕ್ ಅಂತಂದ್ರೆ ಮನೆಗೆ ಒಂದು ಕಿಚನ್ ತರ ಬಂದು ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಫೀಟಲ್ ಪೋಲ್ ಅಥವಾ ಮಗುವಿನ ಆಕಾರ ರೂಪಿಸ್ಕೊಳ್ಳೋದಕ್ಕೆ ಅಥವಾ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಈ 5 ವೀಕ್ಸ್ ಸ್ಕ್ಯಾನ್ ಅಲ್ಲಿ ಏನಿದೆ, 5 to 7 ವೀಕ್ಸ್ ಅಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಮಗು ಎಲ್ಲಿ ಫಾರ್ಮ್ ಆಗ್ತಿದೆ, ಗರ್ಭಕೋಶದ ಒಳಗಡೆ ಫಾರ್ಮ್ ಆಗ್ತಿದ್ಯಾ ಅಥವಾ ಎಕ್ಟೋಪಿಕ್ ಬೇರೆ ಎಲ್ಲಾದ್ರೂ ಫಾರ್ಮ್ ಆಗ್ತಿದ್ಯಾ ಅಂತ ನೋಡ್ತೀವಿ. ಹಂಗೇನೇನೆ ಗರ್ಭಕೋಶದಲ್ಲಿ ಯಾವ್ದಾದ್ರು ಸಮಸ್ಯೆ ಏನಾದ್ರು ಇದೆಯಾ, ಓವರೀಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ, ನಾರ್ಮಲ್ ಇದೆಯಾ ಅಂತಾನು ಸಹ ನೋಡ್ತೀವಿ. ಓಕೆನಾ? ಸೊ ಈ 5 ವೀಕ್ಸ್ ಅಲ್ಲಿ ಮಾಡ್ತಕ್ಕಂಥ ಸ್ಕ್ಯಾನಿಂಗ್ ಅಲ್ಲಿ ಜೆಸ್ಟೇಷನಲ್ ಸ್ಯಾಕ್ ಚೆನ್ನಾಗಿದೆ, ಯೋಗ್ ಸ್ಯಾಕ್ ಚೆನ್ನಾಗಿದೆ, ಫೀಟಲ್ ಪೋಲ್ ಅಥವಾ ಹಾರ್ಟ್ ಬೀಟ್ ಬಂದಿಲ್ಲ ಅಂತಂದ್ರೆ ನೀವು ವರಿ ಮಾಡೋ ಅಷ್ಟು ಇಲ್ಲ. ಓಕೆನಾ? ಯಾಕೆ ಅಂದ್ರೆ ನೆಕ್ಸ್ಟ್ ಒಂದು 10 to 14 ಡೇಸ್ಗೆ ನಾವು ರೀಸ್ಕ್ಯಾನಿಗೆ ಕರಿತೀವಿ. ಅದ್ರಲ್ಲಿ ಎಲ್ಲದನ್ನು ಚೆನ್ನಾಗಿದೆ, ಹೆಲ್ದಿ ಇದ್ರೆ ಅದು ಹಾರ್ಟ್ ಬೀಟ್ ಬಂದ್ಬಿಡುತ್ತೆ. ಓಕೆನಾ? ಸೊ ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಇನ್ನು 10-14 ದಿನ ಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ ಡಾಕ್ಟರು, ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಸ್ಕ್ಯಾನ್ ಮಾಡ್ಸೋದಾ ಅಥವಾ 3-4 ದಿನಕ್ಕೆ ಬಿಟ್ಟು ಸ್ಕ್ಯಾನ್ ಮಾಡಿಸಿ ನೋಡೋಣ ಬಂದಿರುತ್ತಾ ಏನು ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ ನಿಮ್ಗೆ. ಬಟ್ ಆ 3-4 ದಿನಕ್ಕೆ ಪದೇ ಪದೇ ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು 7 to 14 ಡೇಸ್ ಆದ್ಮೇಲೆ ಅವರು ಡಾಕ್ಟರ್ ಹೇಳಿರತಕ್ಕಂಥ ಒಂದು ಫಿಕ್ಸ್ಡ್ ಡೇಟ್ ಅಲ್ಲಿ ಹೋಗಿ ನೀವು ಮಾಡಿಸ್ಕೊಂಡ್ರೆ ಫೈನ್. ಇನ್ನು ಕೆಲವೊಬ್ಬರಿಗೆ ನಿಮ್ದು ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ರೆ, ಫಾರ್ ಎಕ್ಸಾಂಪಲ್ ನೀವು 1.5 ತಿಂಗಳು 2 ತಿಂಗಳಿಗೊಂದ್ಸಲ ಪೀರಿಯಡ್ಸ್ ಆಗ್ತಾ ಇದೆ ನಿಮ್ಗೆ ಅಂತಂದ್ರೆ ಇಂಥವ್ರಲ್ಲಿ ಓವುಲೇಷನ್ ಡಿಲೇಡ್ ಆಗಿರುತ್ತೆ. ಸೊ ಹಾಗಾಗಿ ಇಂಥವ್ರಲ್ಲೂ ಸಹ ಮಗುದು ಹಾರ್ಟ್ ಬೀಟ್ ಬರೋದು ಲೇಟ್ ಆಗಿರಬಹುದು. ಓಕೆ? ಸೊ ಹಾಗಾಗಿ ಈ ಫಸ್ಟ್ ಸಿನಾರಿಯೋ ನೀವು ವರಿ ಮಾಡೋ ಅಷ್ಟು ಇಲ್ಲ. ನೆಕ್ಸ್ಟ್ 10 to 14 ಡೇಸ್ ಕರೆದಾಗ ಅದು ಹೋಗಿ ಮಾಡಿಸ್ಕೊಂಡ್ರೆ ಬೆಟರ್. ಓಕೆ? ನೆಕ್ಸ್ಟ್ ಸಿನಾರಿಯೋದಲ್ಲಿ ಏನು ಅಂತಂದ್ರೆ, ಓಕೆ ನಿಮ್ಗೆ ಈಗ ಆಲ್ರೆಡಿ 7 ವಾರ 8 ವಾರ ಆಗಿದೆ, ಜೆಸ್ಟೇಷನಲ್ ಸ್ಯಾಕ್ ಇದೆ, ಯೋಗ್ ಸ್ಯಾಕ್ ಇದೆ, ಫೀಟಲ್ ಪೋಲ್ ಕೂಡ ಬಂದಿದೆ, ಅಂದ್ರೆ ಮಗುವಿನ ಆಕಾರನೂ ಸಹ ಬಂದಿದೆ. ಆದ್ರೆ ಈ ಮಗು ಏನಿದೆ ಸಣ್ಣ ಆಕಾರಕ್ಕಿರತ್ತಲ್ಲ ಮಗುದು, ಅದರಲ್ಲಿ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಅಂದ್ರೆ ಅದನ್ನ ನಾವು ಮಿಸ್ಡ್ ಅಬಾರ್ಷನ್ ಅಂತ ಕರಿತೀವಿ. ಮಿಸ್ಡ್ ಅಬಾರ್ಷನ್ ಅಂತಂದ್ರೆ ಈಗ ಮಗುದು ಹಾರ್ಟ್ ಬೀಟ್ ಇಲ್ಲ, ಬಟ್ ನಿಮ್ಗೆ ಯಾವುದೇ ರೀತಿಯಂತ ಹೊಟ್ಟೆ ನೋವಿಲ್ಲ, ಯಾವುದೇ ರೀತಿಯಂತ ಬ್ಲೀಡಿಂಗ್ ಇಲ್ಲ, ಯಾವುದೇ ರೀತಿಯಂತ ಕ್ಲಾಟ್ಸ್ ಇಲ್ಲ, ಮತ್ತೆ ಸರ್ವಿಕ್ಸ್ ಗರ್ಭಕೋಶದ ಬಾಯಿ ಏನಿದೆ ಅದು ಕೂಡ ಕ್ಲೋಸ್ ಆಗಿರುತ್ತೆ, ಬಟ್ ಮಗುವುದು ಒಳಗಡೆನೆ ಫರ್ದರ್ ಡೆವಲಪ್ಮೆಂಟ್ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಇದನ್ನ ನಾವು ಮಿಸ್ಡ್ ಅಬಾರ್ಷನ್ ಅಂತ ಹೇಳ್ತೀವಿ. ಒಂದು ಸಲ ಮಿಸ್ಡ್ ಅಬಾರ್ಷನ್ ಅಂತ ಹೇಳಾದ್ಮೇಲೆ ಫರ್ದರ್ ವೆಯ್ಟಿಂಗ್ ಮಾಡೋ ಅಂಥದ್ರಲ್ಲಿ ಅಷ್ಟು ಹೆಲ್ಪ್ ಆಗೋದಿಲ್ಲ. ಓಕೆನಾ? ಸೊ ಇದು ಒಂದು ಮಿಸ್ಡ್ ಅಬಾರ್ಷನ್. ನೆಕ್ಸ್ಟ್ ಆನ್ ಎಂಬ್ರಿಯಾನಿಕ್ ಅಥವಾ ಬ್ಲೈಟೆಡ್ ಓವಮ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಜೆಸ್ಟೇಷನಲ್ ಸ್ಯಾಕ್ ಬಂದಿದೆ, ಯೋಗ್ ಸ್ಯಾಕ್ ಕೂಡ ಬಂದಿದೆ, ಬಟ್ ತುಂಬಾ ಟೈಮ್, ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಆದ್ರೂ ಸಹ ಮಗುವಿನ ಆಕಾರ ಒಳಗಡೆ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಆನ್ ಎಂಬ್ರಿಯಾನಿಕ್ ಅಂತಂದ್ರೆ ಎಂಬ್ರಿಯೋ ಒಳಗಡೆ ಬರಲಿಲ್ಲ ಅಂತ ನಾವು ಹೇಳ್ತೀವಿ. ಅದನ್ನ ನಾವು ಆನ್ ಎಂಬ್ರಿಯಾನಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದರಲ್ಲೂ ಸಹ ಫರ್ದರ್ ವೆಯ್ಟ್ ಮಾಡೋದ್ರಲ್ಲಿ ಉಪಯೋಗ ಇರೋದಿಲ್ಲ. ಈ 2 ಕಂಡೀಷನ್ ಅಲ್ಲೂ ಸಹ ಮಿಸ್ಡ್ ಅಬಾರ್ಷನ್ ಅಂತ ನಾವು ಡಯಾಗ್ನೋಸ್ ಆದ್ಮೇಲೆ ಅಥವಾ ಆನ್ ಎಂಬ್ರಿಯಾನಿಕ್ ಪ್ರೆಗ್ನೆನ್ಸಿ ಅಂತ ಡಯಾಗ್ನೋಸ್ ಆದ್ಮೇಲೆ ನೀವು ಇದನ್ನ ಪ್ರೆಗ್ನೆನ್ಸಿ ಫರ್ದರ್ ಕಂಟಿನ್ಯೂ ಆಗೋದಿಲ್ಲ, ಮತ್ತೆ ಅದನ್ನ ಟರ್ಮಿನೇಟ್ ಮಾಡಿಸ್ಬೇಕಾಗಿ ಬರುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಏನು ಪ್ರಶ್ನೆ ಅಂತಂದ್ರೆ, ಈಗ ಫಸ್ಟ್ ನಾವು ಈ ತರ ಹೇಳಿದ ತಕ್ಷಣ ಮಿಸ್ಡ್ ಅಬಾರ್ಷನ್ ಅಥವಾ ಆನ್ ಎಂಬ್ರಿಯಾನಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ ತಕ್ಷಣ
ಎಷ್ಟೊಂದು ಜನ ಮಹಿಳೆಯರು ಫಸ್ಟ್ ಪ್ರಶ್ನೆ, ಮೇಡಮ್ ಏನಕ್ಕಾಯ್ತು ಈ ತರ ಅಂತ ಕೇಳ್ತಾರೆ. ನೆಕ್ಸ್ಟ್ ಏನು ಅಂತಂದ್ರೆ ತಮ್ಮನ್ ತಾವೇ ದೋಷಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಓಕೆ, ನಾನು ಟ್ರಾವೆಲ್ ಮಾಡಬಾರ್ದಾಗಿತ್ತೇನೋ, ಅಥವಾ ನಾನು ವಾಕ್ ಮಾಡಬಾರ್ದಾಗಿತ್ತೇನೋ, ನಾನು ಆ ಆಕ್ಟಿವಿಟಿ ಮಾಡಬಾರ್ದಾಗಿತ್ತು, ಈ ಆಕ್ಟಿವಿಟಿ ಮಾಡಬಾರ್ದಾಗಿತ್ತು, ಇದನ್ನ ತಿನ್ಬಾರ್ದಾಗಿತ್ತು ಅಂತ ತಮ್ಮನ್ ತಾವೇ ದೂಷಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಯವಿಟ್ಟು ನೀವು ಆ ರೀತಿ ಮಾಡಬೇಡಿ. ಈ ರೀತಿಯಂತ ಒಂದು ಮಿಸ್ಡ್ ಅಬಾರ್ಷನ್ ಅಥವಾ ಆನೆಂಬ್ರಿಯಾನಿಕ್ ಪ್ರೆಗ್ನೆನ್ಸಿ ಏನಿದೆ, ಅದು ನೀವು ಟ್ರಾವೆಲಿಂಗ್ ಮಾಡೋದ್ರಿಂದಾಗ್ಲಿ ಅಥವಾ ಯಾವುದೋ ಬೇರೆ ರೀತಿಯಂತ ಚಟುವಟಿಕೆಯಿಂದಾಗಿ ಆಗುವಂತದ್ದಲ್ಲ. ಇದಕ್ಕೆ ಏನ್ ಕಾರಣ ಇರಬಹುದು ಅಂತಂದ್ರೆ, ಮೋಸ್ಟ್ ಕಾಮನ್ ಏನು ಅಂತಂದ್ರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಂತ. ಅಂದ್ರೆ ಈಗ ಒಂದು ಮಗು ಫಾರ್ಮ್ ಆಗ್ಬೇಕು ಅಂತ ಅಂದ್ರೆ ನಾರ್ಮಲ್ ಆಗಿರ್ತಕ್ಕಂಥವ್ರಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಅಂದ್ರೆ 23 ಜೋಡಿ, ಅಂದ್ರೆ 46 ಕ್ರೋಮೋಸೋಮ್ಸ್ ಇರುತ್ತೆ. ಈ 46 ಸಂಖ್ಯೆಯಲ್ಲಿ ಯಾವುದೇ ರೀತಿಯಂತ ಏರುಪೇರಿದ್ರೆ, ಕಮ್ಮಿ ಆಗ್ಬಹುದು, ಹೆಚ್ಚಾಗ್ಬಹುದು, ಈ ರೀತಿಯಂತ ಒಂದು ವ್ಯತ್ಯಾಸ ಕಂಡು ಬಂದಾಗ ಅದು ನ್ಯಾಚುರಲಿ, ಅದೊಂದು ನೈಸರ್ಗಿಕವಾಗಿ ಅದು ನಿಸರ್ಗನೇ ಏನು ಅದು ಫರ್ದರ್ ಡೆವಲಪ್ಮೆಂಟ್ಗೆ ಅಲೋ ಮಾಡೋದಿಲ್ಲ, ಅದನ್ನ ಸ್ಟಾಪ್ ಮಾಡಿಬಿಡುತ್ತೆ. ದಟ್ ಈಸ್ ನೇಚರ್ಸ್ ವೇ ಆಫ್ ರಿಜೆಕ್ಟಿಂಗ್. ಓಕೆನಾ? ಸೊ ದಟ್ ಈಸ್ ಮೋಸ್ಟ್ ಕಾಮನ್ ಕಾಸ್. ಇನ್ನು ಏನು ಸಮಸ್ಯೆ ಉಂಟಾಗಿರಬಹುದು ಅಂತ ಅಂದ್ರೆ, ನೋಡಿ, ಈಗ ಬೆಳೀತಿರ್ತಕ್ಕಂಥ ಜೆಸ್ಟೇಷನಲ್ ಸ್ಯಾಕ್, ಯೋಗ್ ಸ್ಯಾಕ್ ಮಗುದು ಫರ್ದರ್ ಡೆವಲಪ್ಮೆಂಟ್ ಏನಿರುತ್ತಲ್ಲ, ಇದಕ್ಕೆ ಬ್ಲಡ್ ಸಪ್ಲೈ ಹೋಗ್ತಿರುತ್ತೆ. ಈ ಬ್ಲಡ್ ವೆಸಲ್ಸ್ ಏನಿದೆ ಅದು ತೀರಾ ಸಣ್ಣದಾಗಿರುತ್ತೆ, ಒಂದು ಮೈಕ್ರೋ ಡಯಾಮೀಟರ್ ಅಲ್ಲಿ ತೀರಾ ತೆಳುವಾಗಿರ್ತಕ್ಕಂಥ ಬ್ಲಡ್ ವೆಸಲ್ಸ್. ಈ ಬ್ಲಡ್ ವೆಸಲ್ಸ್ಗೆ ಯಾವುದೇ ರೀತಿಯಂತ ಬ್ಲಾಕೇಜಸ್ ಉಂಟಾದ್ರೆ ಮಗುವಿನ ಫರ್ದರ್ ಡೆವಲಪ್ಮೆಂಟ್ ಆಗೋದಿಲ್ಲ. ಓಕೆನಾ? ಸೊ ಅದೇ ಕಾರಣಕ್ಕೆ ನಿಮ್ಗೆ ಪದೇ ಪದೇ ಈ ರೀತಿಯಂತಹ ಮಿಸ್ಡ್ ಅಬಾರ್ಷನ್ಸ್ ಅಥವಾ ಆನೆಂಬ್ರಿಯಾನಿಕ್ ಪ್ರೆಗ್ನೆನ್ಸಿ ಆಗ್ತಿದೆ ಅಂತ ಅಂದ್ರೆ, ನೀವು ನಿಮ್ಗೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿಸ್ಕೋಬೇಕಾಗಿ ಬರುತ್ತೆ. ಓಕೆ, ಇನ್ನು ಬೇರೆ ಏನ್ ಕಾರಣ ಇರಬಹುದು ಅಂತ ಅಂದ್ರೆ, ಗರ್ಭಕೋಶದಲ್ಲಿ ಯಾವುದೇ ರೀತಿಯಂತ ಇನ್ಫೆಕ್ಷನ್ಸ್, ನಾವು ಟಾರ್ಚ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಈ ರೀತಿಯಂತ ಇನ್ಫೆಕ್ಷನ್ಸ್ ಇದ್ರೂ ಸಹ ಫರ್ದರ್ ಡೆವಲಪ್ಮೆಂಟ್ಗೆ ತೊಂದರೆ ಆಗುತ್ತೆ, ಮಗುವಿನ ಫರ್ದರ್ ಡೆವಲಪ್ಮೆಂಟ್. ಓಕೆನಾ? ಅಂಡ್ ಇನ್ನು ಕೆಲವೊಂದು ಕಾರಣಗಳೇನಿರ್ಬೋದು ಅಂತಂದ್ರೆ, ತಾಯಿಯಲ್ಲಿ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ರೆ, ನೋಡಿ ನಾನು ಯಾವ ಪದ ಉಪಯೋಗಿಸ್ತಿದ್ದೀನಿ ಅಂದ್ರೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಥವಾ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇದ್ರೆ ಅವಾಗ್ಲೂ ಸಹ ತೊಂದರೆ ಆಗುತ್ತೆ. ಈಗ ಡಯಾಬಿಟಿಕ್ ಇದ್ದವರು ಅವ್ರ ಶುಗರ್ ಲೆವೆಲ್ಸ್ ಕಂಟ್ರೋಲ್ಡ್ ಇದೆ ಅಂದ್ರೆ ಅವ್ರು ಡೆಫಿನೆಟ್ಲಿ ಹೆಲ್ದಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಬಟ್ ನಿಮ್ಮ ಶುಗರ್ ಲೆವೆಲ್ಸ್ ಅಲ್ಲಿ ತೀರಾ ಏರುಪೇರು ಇದೆ, ತುಂಬಾ ಹೈಯರ್ ಲೆವೆಲ್ಸ್ ಇದೆ, ನಿಮ್ಮ HbA1c ಲೆವೆಲ್ಸ್ ಜಾಸ್ತಿ ಇದೆ ಅಂತಂದಾಗ ಅವಾಗ್ಲೂ ಸಹ ಈ ರೀತಿಯಂತ ಒಂದು ಸಿಚುಯೇಷನ್ ಬರಬಹುದು. ಅದೇ ಕಾರಣಕ್ಕೆ ನೀವು ಯಾವುದೇ ರೀತಿಯಂತಹ ಮೆಡಿಕಲ್ ಡಿಸಾರ್ಡರ್ ಇದ್ರೂ ಸಹ ನೀವು ಅದನ್ನ ಕರೆಕ್ಷನ್ ಮಾಡಿಕೊಂಡು, ಅಂದ್ರೆ ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿಕೊಂಡು, BP ನ ಕಂಟ್ರೋಲ್ ಮಾಡಿಕೊಂಡು, ಅಥವಾ ನಿಮ್ಮ ಥೈರಾಯ್ಡ್ ಅಲ್ಲೂ ಬಹಳ ಏರುಪೇರಿದೆ ಅಂದ್ರೆ ಅದೆಲ್ಲದನ್ನು ಸಹ ಕರೆಕ್ಷನ್ ಮಾಡಿಕೊಂಡು ನಂತರ ನೀವು ಪ್ರೆಗ್ನೆನ್ಸಿನ ಪ್ಲಾನ್ ಮಾಡೋದು ಒಳ್ಳೆಯದು. ಓಕೆ, ಇದು ಅಲ್ಲದೆ ಕೆಲವೊಂದು ತಾಯಂದ್ರು ಆಲ್ಕೋಹಾಲ್ ಅಂದ್ರೆ ಮದ್ಯಪಾನ ಮಾಡ್ತಕ್ಕಂಥದ್ದು ಅಥವಾ ಧೂಮಪಾನ ಮಾಡ್ತಕ್ಕಂಥದ್ದು, ಸ್ಮೋಕಿಂಗ್ ಅಥವಾ ಬೇರೆ ಯಾವುದೇ ರೀತಿಯಂತ ಡ್ರಗ್ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅಂಥವ್ರಲ್ಲೂ ಸಹ ಈ ರೀತಿಯಂತ ಒಂದು ಮಿಸ್ಡ್ ಅಬಾರ್ಷನ್ ಕಾಣಿಸ್ಕೊಳ್ಬಹುದು. ಓಕೆ, ಸೊ ಹಾಗಾಗಿ ಈ ರೀತಿಯಂತ ಪದೇ ಪದೇ ನಿಮ್ಗೆ 2-3 ಆಗ್ತಿದೆ ಅಬಾರ್ಷನ್ಸ್ ಅಂತ ಅಂದ್ರೆ, ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕು. ಯಾಕಂದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಹೆಲ್ದಿಯಾಗಿ ಕಂಟಿನ್ಯೂ ಆಗೋದಿಕ್ಕೆ ಬೇಕಾಗ್ತಕ್ಕಂತಹ ಎಕ್ಸ್ಟ್ರಾ ಮೆಡಿಕೇಶನ್ಸ್ನ ನಾವು ಹಾಕಬೇಕಾಗಿ ಬರುತ್ತೆ. ಯಾಕಂದ್ರೆ ಅಗೇನ್ ಕೆಲವೊಬ್ಬರಿಗೆ ಲ್ಯೂಟಿಯಲ್ ಫೇಸ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಪ್ರೆಗ್ನೆನ್ಸಿ ನಿಂತ ಮೇಲೆ, ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆದ್ಮೇಲೆ ತಾಯಿಯ ದೇಹದಲ್ಲಿ ಪ್ರೊಜೆಸ್ಟರಾನ್ ಅಂಶ ಅಥವಾ ಹಾರ್ಮೋನ್ ಲೆವೆಲ್ಸ್ ಕಮ್ಮಿ ಇದ್ರೂ ಸಹ ಈ ರೀತಿ ಆಗುತ್ತೆ. ಅಂಥವ್ರಲ್ಲಿ ನಿಮ್ಗೆ ಒಂದು ಅಬಾರ್ಷನ್ ಆಗಿದ್ರೂ ಸಹ ಇದನ್ನ ನೀವು ನಿಮ್ಮ ಡಾಕ್ಟರ್ ಗಮನಕ್ಕೆ ತರಬೇಕು. ಸೊ ಹಾಗಾಗಿ ನಾವು ನೆಕ್ಸ್ಟ್ ಪ್ರೆಗ್ನೆನ್ಸೀಸ್ ಅಲ್ಲಿ ಎಕ್ಸ್ಟ್ರಾ ಪ್ರೊಜೆಸ್ಟರಾನ್ ಸಪ್ಲಿಮೆಂಟೇಷನ್ ಕೊಡ್ತೀವಿ ಆ ಕಾರಣಕ್ಕೆ. ಸೊ ಅಂಡ್ ಆಲ್ಸೋ ಇನ್ನು 2-3 ಸಲ ಇದೇ ರೀತಿ ಆಗಿದೆ, ಅಬಾರ್ಷನ್ಸ್ ತರ ಆಗ್ತಿದೆ ಅಂತ ಅಂದ್ರೆ, ನೀವು ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರದೂ ಸಹ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗಿ ಬರುತ್ತೆ. ಓಕೆನಾ? ಸೊ ಈ ಎಲ್ಲ ಮಾಹಿತಿ ನಿಮಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.